ಅಧಿಕಾರ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಆಲ್ರೆಡಿ 9ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಇದೇ ಥರದ ಪ್ರಶ್ನೆ ಮತ್ತು ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ದಯಮಾಡಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡುವ. ಅಭ್ಯಾಸ ಮುಖ್ಯ ಪ್ರಶ್ನೆ 1. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಗುಡ್ಡವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ ಅಂತ ಕೇಳಿದ್ದಾರೆ. ಬಸವಣ್ಣನವರು, ನಿನ್ನ ಧ್ವನಿ ಬಹಳ ಚಂದವಾಗಿದೆ ಎಂದು ಕೇಳಿದ್ದೀನಿ, ಹೌದೇ? ಮಾದಾರ ಚೆನ್ನಯ್ಯನ ಗೀತೆ ಬಹಳ ಚಂದ ಹಾಡುತ್ತೀಯಂತೆ ಎಂದು ಹೇಳಿದಾಗ ಗುಡ್ಡವ್ವ ಮುದುಕಿ ನಾಚಿಕೊಂಡಳು. ಎರಡನೇ ಪ್ರಶ್ನೆ, ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು. ಉತ್ತರ, ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟೂ ಕಲ್ಲು ಒಟ್ಟಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 3, ಮಂಚನಕ್ರ ಮಿತ್ರರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು? ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವರ್ಧಿಸಲಿಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ನೂ ಯಾವುದು? ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರುವುದು ನಮಗೆ ಅನುಕೂಲ ಎಂದು ಮಂಚನಕ್ರ ಮಿತ ಹೇಳಿದ ಮಾತಿಗೆ ಬಸವಣ್ಣನವರು ಕನಲಿದರು. ಮುಂದಿನ ಪ್ರಶ್ನೆ ಸಂಖ್ಯೆ 4. ಬಿಜ್ಜಳನ್ನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಬೇರೆ ಯಾವನಾದರೂ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೇನೋ ಎಂಬ ಪ್ರಶ್ನೆಯನ್ನ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದನು. ಮುಂದಿನ ಪ್ರಶ್ನೆ, ಮಂಚನಕ್ರ ಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು? ಮಂಚನಕ್ರ ಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳೋದು ಪ್ರಜೆಗಳ ಕರ್ತವ್ಯ. 6ನೇ ಪ್ರಶ್ನೆ, ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು? ಜೇಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯ ಎಂದು ಬಸವಣ್ಣನವರು ಹೇಳಿದರು. 7ನೇ ಪ್ರಶ್ನೆ, ಬಿಜ್ಜಳನು ಕೀಲಿ ಕೈ ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು? ಬಿಜ್ಜಳನು ಕೀಲಿ ಕೈ ತೆಗೆದುಕೊಳ್ಳುವುದಿಲ್ಲವೆಂದರೆ ಅದನ್ನು ಅರಮನೆಯೊಳಗಿನ ಶಿವಾಲಯದಲ್ಲಿರುವ ಲಿಂಗಕ್ಕೆ ಅರ್ಪಿಸುತ್ತೇನೆ ಎಂದು ಬಸವಣ್ಣನವರು ಹೇಳಿದರು. ಮುಂದಿನ ಪ್ರಶ್ನೆಗಳು ಆ ಭಾಗದಲ್ಲಿ. ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಅದರಲ್ಲಿ ಮೊದಲ ಪ್ರಶ್ನೆ ಇತ್ತು, ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಅಂತಕ್ಕಂಥದ್ದು ಇದೆ. ಈ ಪ್ರಶ್ನೆಗೆ ಉತ್ತರ ಇತ್ತು, ಮನುಷ್ಯರ ಜೀವನ ನಶ್ವರ, ಆದರೆ ಶಾಸನದಲ್ಲಿರುವ ಬಿರುದಾವಳಿಗಳು ಸಾವಿರಾರು ವರ್ಷಗಳ ಕಾಲ ಗಟ್ಟಿಯಾಗಿ ನಿಲ್ತವೆ. ಶಿಲಾಶಾಸನದಲ್ಲಿರುವ ಬಿರುದಾವಳಿಗಳು ಬರೆಸಿದವನ ಕೀರ್ತಿಯನ್ನ ದಿಗಂತದವರೆಗೂ ಹಬ್ಬಿಸುತ್ತವೆ ಹಾಗೂ ಸಾಮ್ರಾಜ್ಯವನ್ನ ದಿಗಂತದಾಚೆಗೂ ವರ್ಧಿಸಲಿಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ನು ಯಾವುದೂ ಇಲ್ಲ ಎನ್ನುವ ಮಂಚನಕ್ರ ಮಿತನ ಮಾತನ್ನ ಒಪ್ಪಿ ಬಿಜ್ಜಳನು ಬಿರುದಾವಳಿಗಳನ್ನು ಶಿಲಾಶಾಸನದಲ್ಲಿ ಬರೆಸಿದನು. 2ನೇ ಪ್ರಶ್ನೆ, ಬಿಜ್ಜಳನನ್ನ ಕುರಿತು ವಂದಿ ಮಾಗಧರು ಏನೆಂದು ಪರಾಕು ಮಾಡಿದರು? ಬಿಜ್ಜಳನನ್ನ ಕುರಿತು ವಂದಿ ಮಾಗಧರು ಮಹಾರಾಜಾದಿರಾಜ, ಕಾಳಂಜರ ಪುರಾಧೀಶ್ವರ, ಸುವರ್ಣ ಋಷಭಧ್ವಜ, ಡಮರು ತೂರ್ಯ ನಿರ್ಘೂಷಣ, ಕಲಚೂರ ವಂಶ ಕಮಲಭಾಸ್ಕರ, ತ್ರ್ಯಂಬಕ ಪಾದ ಪದ್ಮ ಮಧುಪ, ಶನಿವಾರ ಸಿದ್ಧಿ, ಭುಜಬಲ ಚಕ್ರವರ್ತಿ, ಬಿಜ್ಜಳ ದೇವರಾಜ, ಭೋಪರಾಕ್ ಎಂದು ಪರಾಕು ಮಾಡಿದರು. 3ನೇ ಪ್ರಶ್ನೆ, 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು? ಉತ್ತರ, ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟಿನಿಂದ ಬರುವಂತಹ ಹಕ್ಕಲ್ಲ, ಅದನ್ನು ಮಾಡುವ ಅಧಿಕಾರವನ್ನ ಗಳಿಸಿಕೊಳ್ಳಬೇಕು, ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಬಸವಣ್ಣನವರು ಬಿಜ್ಜಳನಿಗೆ 15 ವರ್ಷಗಳ ಹಿಂದೆಯೇ ಹೇಳಿದರು. ಮುಂದಿನ ಪ್ರಶ್ನೆ, ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು? ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ, 500 ಹೊಸ ವೀರಗಲ್ಲು, 1000 ಹಸಿ ವಿಧವೆಯರ ದುಃಖ, ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ, ಅರಮನೆಯಲ್ಲಿ ಜನರಿಗೆ ಬಿಟ್ಟಿ ಚಾಕರಿ, ಆಶ್ರಯ ಹಾಗೂ ಅವರ ಗೋಳು, ಕೊರೆದಿಟ್ಟ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು, ಹಾಡುವುದಕ್ಕೆ ನಾಲಗೆ ಬೇಕು, ಈ ಸ್ಥಾವರ ಶಿಲೆಗಳಿಂದ ಏನೂ ಆಗುವುದಿಲ್ಲ, ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೇ ಮಾಡಬೇಕು ಎಂದು ಬಸವಣ್ಣನವರು ಅಭಿಪ್ರಾಯ ಪಡ್ತಾರೆ. ಈ ಪ್ರಶ್ನೆಗಳಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಬಿಜ್ಜಳನು ನಮ್ಮ ಹೊಸ ಬಿರುದಾವಳಿಗಳು ಹೇಗಿವೆ ಎಂದು ಬಸವಣ್ಣನನ್ನ ಕೇಳಿದ್ನು. ಆಗ ಬಸವಣ್ಣನು ಬಿರುದಾವಳಿಗಳ ಬಗ್ಗೆ ತನ್ನ ಅಸಮ್ಮತಿಯನ್ನ ವ್ಯಕ್ತಪಡಿಸ್ತಾನೆ. ನಂತರ ಬಸವಣ್ಣನು ಅರಮನೆಯ ಭಂಡಾರದ ಕೀಲಿಕೆಯನ್ನು ತೆಗೆದುಕೊಳ್ಳಿ ಎಂದು ಬಿಜ್ಜಳನಿಗೆ ಕೇಳಿಕೊಳ್ತಾನೆ.
ಬಿಜ್ಜಳನು ಭಂಡಾರದ ಕೀಲಿಕೈಯನ್ನು ತೆಗೆದುಕೊಳ್ಳಲು ಒಪ್ಪುವುದಿಲ್ಲ. ಆಗ ಬಸವಣ್ಣನು ಅರಮನೆ ಒಳಗಿನ ಶಿವಾಲಯದಲ್ಲಿರುವ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಬಿಜ್ಜಳನು, ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಹಾಡಿದರೂ ನಾನು ಭಂಡಾರದ ಕೀಲಿಕೈಯನ್ನು ಕೇಳಲಿಲ್ಲ ಎನ್ನುತ್ತಾನೆ. ಬಸವಣ್ಣನು, ನಾನು ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ, ಭಂಡಾರದ ಸಂಪತ್ತು ರಾಜವಂಶದ ಸ್ವತ್ತಲ್ಲ, ಜನರ ಸೊತ್ತು, ಪ್ರಜೆಗಳ ಪಾಲಕ ಎಂದು ರಾಜನಿಗೆ ಅಲ್ಲಿ ಅಧಿಕಾರವಿದೆ, ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿಲ್ಲ ಎಂದು ಹೇಳುತ್ತಾನೆ. ಬಿಜ್ಜಳನು, ನನ್ನ ಮಗ ಯುವರಾಜನಲ್ಲವೇ ಎಂದು ಪ್ರಶ್ನಿಸಿದಾಗ ಬಸವಣ್ಣ, ನಿಮ್ಮ ಮಗನಿಗೆ ಯುವರಾಜ ಪಟ್ಟ ಕಟ್ಟಿರುವುದು ನನಗೆ ಗೊತ್ತಿಲ್ಲ. ಯುವರಾಜ ಆಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆಗಳು ಇರುತ್ತವೆ. ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ, ಆಸ್ತಿಯೂ ಅಲ್ಲ. ರಾಜ್ಯಭಾರ ಮಾಡುವ ಅಧಿಕಾರವನ್ನು ಗಳಿಸಬೇಕು, ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಹೇಳ್ತಾರೆ. ಮುಂದಿನ ಪ್ರಶ್ನೆ, ಅಧಿಕಾರ ಎನ್ನುವುದು ಕಾಯಕ ಎನ್ನೋ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ? ಉತ್ತರ, ಅಧಿಕಾರ ನಾಟಕ ಭಾಗದಲ್ಲಿ ಬಸವಣ್ಣನು ಅಧಿಕಾರ ಎಂಬುದು ಕಾಯಕ ಎಂದು ನಂಬಿದ್ದ ಅಧಿಕಾರಿಯಾಗಿದ್ದನು. ದೊರೆಯ ದೋಷಗಳನ್ನು ಹೇಳುವುದು ಸಹ ತನ್ನ ಕಾಯಕ ಎಂದು ತಿಳಿದಿದ್ದ ಧೀಮಂತಿಕೆಯ ವ್ಯಕ್ತಿಯಾಗಿದ್ದನು. ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬುದು ಈ ನಾಟಕ ಭಾಗದಲ್ಲಿ ಅಭಿವ್ಯಕ್ತಗೊಂಡಿದೆ. ಬಸವಣ್ಣನು, ನಾನು ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ, ಭಂಡಾರದ ಸಂಪತ್ತು ರಾಜವಂಶದ ಸ್ವತ್ತಲ್ಲ, ಜನರ ಸ್ವತ್ತು, ಪ್ರಜೆಗಳ ಪಾಲಕ ಎಂದು ರಾಜನಿಗೆ ಅಲ್ಲಿ ಅಧಿಕಾರವಿದೆ, ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿಲ್ಲ ಎಂದು ಹೇಳುವ ಮೂಲಕ ರಾಜ್ಯದ ಸಂಪತ್ತು ಸದ್ಬಳಕೆ ಆಗುವಂತೆ ನೋಡಿಕೊಳ್ಳುವುದು ಸಹ ಅಧಿಕಾರಿಯಾದವನ ಕಾಯಕ ಎಂಬುದನ್ನು ವ್ಯಕ್ತಪಡಿಸುತ್ತಾನೆ. ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆಗಳು ಇರುತ್ತವೆ. ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ, ಆಸ್ತಿಯೂ ಅಲ್ಲ. ರಾಜ್ಯಭಾರ ಮಾಡುವ ಅಧಿಕಾರವನ್ನು ಯೋಗ್ಯತೆಯನ್ನು ಗಳಿಸಿಕೊಳ್ಳಬೇಕು, ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಹೇಳುವ ಮೂಲಕ ರಾಜನ ಅಧಿಕಾರದ ಮಹತ್ವದ ಬಗ್ಗೆಯೂ ಬಿಜ್ಜಳನಿಗೆ ಅರಿವನ್ನು ಉಂಟು ಮಾಡುತ್ತಾನೆ. ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎಂಬ ಭಾವನೆ ಈ ನಾಟಕದಲ್ಲಿ ವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ, ಬಸವಣ್ಣ ಮತ್ತು ಮಂಚನಕ್ರ ಮಿತ್ರರವರ ವ್ಯಕ್ತಿತ್ವವನ್ನು ವರ್ಣಿಸಿರಿ. ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದಲ್ಲಿ ಬರುವ ಬಸವಣ್ಣ, ಮಂಚನಕ್ರ ಮಿತ ಪಾತ್ರಗಳು ಪರಸ್ಪರ ವಿರುದ್ಧವಾದ ಗುಣಗಳಿಂದ ಚಿತ್ರಿತವಾಗಿವೆ. ಬಸವಣ್ಣನು ಸಮಾಜ ಸುಧಾರಕನಾಗಿದ್ದು ಧೀಮಂತ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ. ಬಸವಣ್ಣನ ದೃಷ್ಟಿಯಲ್ಲಿ ಅಧಿಕಾರ ಎನ್ನುವುದು ಒಂದು ಕಾಯಕ, ಅಧಿಕಾರ ಸಮಾಜ ಸೇವೆಯನ್ನು ಮಾಡಲು ಇರೋ ಒಂದು ಅವಕಾಶ ಎಂದು ಭಾವಿಸಿ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವ ವ್ಯಕ್ತಿಯಾಗಿದ್ದಾನೆ. ಮಹಾರಾಜನ ದೋಷಗಳನ್ನು ಗುರುತಿಸಿ ಸೂಕ್ತ ಸಲಹೆ ಮಾರ್ಗದರ್ಶನ ಮಾಡೋದು, ಅದರ ಮೂಲಕ ರಾಜನ ಕರ್ತವ್ಯದ ಬಗ್ಗೆ ಅರಿವನ್ನುಂಟು ಮಾಡೋದು ಮಂತ್ರಿಯಾದವನ ಕರ್ತವ್ಯವಾಗಿದೆ ಎಂದು ಬಸವಣ್ಣ ನಂಬಿದ್ದ. ಆದರೆ ಮಂಚನಕ್ರ ಮಿತನು ಸಂಪ್ರದಾಯವಾದಿಯಾಗಿದ್ದು ಹೊಗಳು ಭಟ್ಟನ ಕಾರ್ಯವನ್ನು ಮಾಡುವ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ. ರಾಜನನ್ನು ಹೊಗಳಿ ಪರಾಕು ರಚನೆಯನ್ನು ಮಾಡಿ ರಾಜನ ಪ್ರಶಂಸೆಗೆ ಪಾತ್ರನಾಗಲು ಹವನಿಸುತ್ತಾನೆ. ಬಸವಣ್ಣನವರ ಮಾತುಗಳನ್ನು ವಿರೋಧಿಸುವುದರ ಮೂಲಕ ತಾನು ಸಂಪ್ರದಾಯವಾದಿ ಎಂಬುದನ್ನು ಸಾಬೀತುಪಡಿಸುತ್ತಾನೆ. ಮಂಚನಕ್ರ ಮಿತನ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ನೋವನ್ನು ಸಹಿಸಿಕೊಳ್ಳೋದು ಪ್ರಜೆಗಳ ಕರ್ತವ್ಯ. ಮುಖ್ಯ ಪ್ರಶ್ನೆ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಣೆ ಮಾಡಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು. ಮೊದಲ ವಾಕ್ಯ ಇದೆ, ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಬಸವಣ್ಣನು ಮುದುಕಿಯನ್ನ ಕುರಿತು, ನಿನ್ನ ಸೊಸೆ ಇನ್ನೂ ಸಣ್ಣವಳು, ನೀನು ಸ್ವಲ್ಪ ಸಂಭಾಳಿಸಿಕೊಂಡು ಹೋಗಬೇಕು, ನನ್ನ ಮಾತನ್ನ ಕೇಳುವ ಹಾಗಿದ್ದರೆ ಒಂದು ಮಾತನ್ನ ಹೇಳುತ್ತೇನೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮುದುಕಿ ಬಸವಣ್ಣನಿಗೆ ಈ ಮಾತನ್ನ ಹೇಳ್ತಾಳೆ. ಸ್ವಾರಸ್ಯ, ಬಸವಣ್ಣನ ಮಾತಿಗೆ ಎಲ್ಲರೂ ಗೌರವ ನೀಡುತ್ತಿದ್ದರು ಹಾಗೂ ಅವನು ಹೇಳಿದ ಬುದ್ಧಿ ಮಾತನ್ನ ಎಲ್ಲರೂ ಪಾಲಿಸುತ್ತಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಎರಡನೇ ವಾಕ್ಯ, ಆಮೇಲೆ ನಿನಗೇನಿಸ್ತದೆ ಹೇಳು ಆತ. ಆಯ್ಕೆ, ಈ ವಾಕ್ಯವನ್ನ ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಬಸವಣ್ಣನು ಮುದುಕಿಯನ್ನ ಮಹಾಮನೆಗೆ ಆಹ್ವಾನಿಸಿ ಹಾಡುವಂತೆ ಕೋರಿದಾಗ ಮುದುಕಿಯು, ನಿನ್ನ ಮಹಾಮನೆಗೆ ಬರಲು ನಾನು ಒಲ್ಲೆನು, ಅಲ್ಲಿ ನೀನು ದಲಿತರನ್ನೆಲ್ಲ ಕರೆಸಿಕೊಳ್ಳುತ್ತೀಯಂತೆ, ನಾನು ಅವರ ಸಂಗಡ ಕುಳಿತು ಹಾಡಲಾರೆ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಬಸವಣ್ಣ ಮುದುಕಿಗೆ ಈ ಮಾತನ್ನ ಹೇಳ್ತಾನೆ. ಸ್ವಾರಸ್ಯ, ಬಸವಣ್ಣನ ಮಹಾಮನೆಗೆ ಬರಲು ಎಲ್ಲ ವರ್ಗದವರಿಗೂ ಅವಕಾಶ ಇತ್ತು. ಅಲ್ಲಿ ಅವರಿಗೆ ಸರಿ ಅನಿಸಿದ ರೀತಿಯಲ್ಲಿ ಕುಳಿತು ಮಾತನಾಡುವ ಸ್ವತಂತ್ರವಿತ್ತು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಮೂರನೇ ವಾಕ್ಯ,
ಸಂಸ್ಕೃತಿಗಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹೆಂಗ ಬಂದಿತು? ಆಯ್ಕೆ. ಈ ವಾಕ್ಯವನ್ನ ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಒಂದಿಮಾಗದರು ಹೇಳಿದ ಬಿರುದಾವಳಿಗಳ ಪರಾಕು ಹೇಗಿದೆ ಎಂದು ಬಿಜ್ಜಳನು ಪ್ರಶ್ನಿಸಿದಾಗ ಬಸವಣ್ಣನು ಬಿರುದಾವಳಿಗಳಲ್ಲಿ ಸಂಸ್ಕೃತ ಹೆಚ್ಚಾಯಿತು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮಂಚನಕ್ರಮಿತನು ಈ ಮಾತನ್ನ ಹೇಳ್ತಾನೆ. ಮಂಚನಕ್ರಮಿತನಿಗೆ ಸಂಸ್ಕೃತ ಭಾಷೆ ಮೇಲಿದ್ದ ಅಮಿತವಾದ ಪ್ರೇಮ ಹಾಗೂ ಕನ್ನಡ ಭಾಷೆ ಬಗೆಗೆ ಇದ್ದ ಅಸಡ್ಡೆಯು ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ. 4ನೇ ವಾಕ್ಯ: ನ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆಯ್ಕೆ. ಈ ವಾಕ್ಯವನ್ನ ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಿಜ್ಜಳನು ಬಸವಣ್ಣನ ಕುರಿತು ನೀನು ಪ್ರತಿದಿನ ಅರಮನೆಗೆ ಬರದಿದ್ದರೂ ಹಾಗೂ ಮಹಾಮನೆಯ ಅನುಭವಗೋಷ್ಠಿಯಲ್ಲಿ ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ವಚನಗಳನ್ನು ಬರೆದು ಹಾಡಿರುವುದು ನನಗೆ ಗೊತ್ತಿದ್ದರೂ ಸಹ ನಾನು ನಿನ್ನಿಂದ ಭಂಡಾರದ ಕೀಲಿಕೆಯನ್ನು ಹಿಂತೆಗೆದುಕೊಳ್ಳಲಿಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಬಸವಣ್ಣನು ಬಿಜ್ಜಳನಿಗೆ ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ: ರಾಜ್ಯಭಾರ ಒಂದು ಕಾಯಕ, ಅದು ಪ್ರಜೆಗಳ ಸೇವೆಗಾಗಿ ದೊರೆಯುವ ಅಧಿಕಾರವೇ ಹೊರತು ರಾಜನ ಸೇವೆ ಮಾಡೋದಕ್ಕಲ್ಲ ಎಂಬ ಭಾವ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮುಂದಿನ ವಾಕ್ಯ: ಹೊಸ ಪದ್ಧತಿ ಇದ್ದಿತಿ ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ. ಆಯ್ಕೆ. ಈ ವಾಕ್ಯವನ್ನ ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಿಜ್ಜಳನು ಬಸವಣ್ಣನ ಕುರಿತು ನಾನು ಯಾರಿಗೂ ಯುವರಾಜ ಪಟ್ಟ ಕಟ್ಟಿಲ್ಲ, ಆದರೆ ರಾಜಧಾನಿಯಲ್ಲಿ ಒಬ್ಬ ರಾಜಕುಮಾರನು ಇದ್ದಾಗ ಅವನನ್ನ ಯುವರಾಜ ಎಂದು ಕರೆಯೋದು ಒಂದು ಪದ್ಧತಿ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಈ ಮಾತನ್ನ ಬಿಜ್ಜಳನಿಗೆ ಹೇಳ್ತಾನೆ. ಸ್ವಾರಸ್ಯ: ಮಹಾರಾಜನು ಯಾರಿಗೂ ಅಧಿಕೃತವಾಗಿ ಯುವರಾಜ ಪಟ್ಟವನ್ನ ಕಟ್ಟದಿದ್ದರೂ ರಾಜಕುಮಾರನನ್ನ ಯುವರಾಜ ಎಂದು ಕರೆದು ಅವನ ಆದೇಶವನ್ನ ಪಾಲಿಸುವ ಹೊಸ ಪದ್ಧತಿಯ ಬಗ್ಗೆ ಬಸವಣ್ಣ ವ್ಯಂಗ್ಯಪೂರಿತವಾಗಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ಅಂಶ ಇದ್ದರ ಸಾಲದು. ಆಯ್ಕೆ. ಈ ವಾಕ್ಯವನ್ನ ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಿಜ್ಜಳನು ಮಂಚನಕ್ರಮಿತನೊಡನೆ ಬಸವಣ್ಣನ ಬಗ್ಗೆ ಮಾತನಾಡುವಾಗ ನಾನು ಚಾಲುಕ್ಯರ ಸಾಮಂತನಾಗದಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣನಿಗೆ 20 ವರ್ಷಗಳ ಸಹ ಆಗಿರಲಿಲ್ಲ. ಆಗಲೇ ಅವನು ರಾಜನಾಗುವನಿಗೆ ಅಂಶಕ್ಕಿಂತ ಯೋಗ್ಯತೆ ಮುಖ್ಯವೆನ್ನುತ್ತಿದ್ದನು ಎನ್ನುವ ಮಾತನ್ನ ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ರಾಜನಾದವನು ಅಧಿಕಾರವನ್ನ ತನ್ನ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ಪಡೆಯಬೇಕೇ ಹೊರತು ಆ ಅಂಶದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅಲ್ಲ ಎನ್ನುವ ಬಸವಣ್ಣನ ಅಭಿಪ್ರಾಯವನ್ನ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿದೀವಿ. ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚನಕ್ರ ಮಿತ. ಗುಂಡವ್ವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದಾರ ಚೆನ್ನಯ್ಯನ ಗೀತೆ. ನೆಕ್ಸ್ಟ್, ಬಿಜ್ಜಳನ ಬಿರುದಾವಳಿಗಳನ್ನು ಬರೆದನು ಮಂಚನಕ್ರ ಮಿತ. ಬಿಜ್ಜಳನ ಪತ್ನಿ ಹೆಸರು ರಂಭಾವತಿ. ಇನ್ನು ಬಿಡಿಸಿ ಬರೆದು ಸಂಧಿ ಹೆಸರನ್ನು ಹೇಳಬೇಕು. ಸಣ್ಣ ಪ್ಲಸ್ ಅಕ್ಕಿ ಸಣ್ಣಾಕಿ ಲೋಪಸಂಧಿ, ರಾಜ ಪ್ಲಸ್ ಅಧಿರಾಜ ರಾಜಾಧಿರಾಜ ಸವರ್ಣ ದೀರ್ಘ ಸಂಧಿ, ಮರ ಪ್ಲಸ್ ಅಧೀಶ್ವರ ಪುರ ಪ್ಲಸ್ ಅಧೀಶ್ವರ ಪುರಾಧೀಶ್ವರ ಸವರ್ಣ ದೀರ್ಘ ಸಂಧಿ, ಶಿವ ಪ್ಲಸ್ ಆಲಯ ಶಿವಾಲಯ ಸವರ್ಣ ದೀರ್ಘ ಸಂಧಿ, ದಿಕ್ ಪ್ಲಸ್ ಅಂತ ದಿಗಂತ ಜಸ್ತ್ವ ಸಂಧಿ ಅಂತಕ್ಕಂಥದ್ದು ಆಗ್ತದೆ. ಇನ್ನು ನೆಕ್ಸ್ಟ್ ಬಿರುದು ಪ್ಲಸ್ ಆವಳಿ ಬಿರುದಾವಳಿ, ಸೊ ಇದು ಲೋಪಸಂಧಿ ಅಂತಕ್ಕಂಥದ್ದು ಇದೆ. ವಿರುದ್ಧಾರ್ಥಕ ಪದಗಳು ಅಪಕಾರ ಉಪಕಾರ, ಸ್ಥಾವರ ಜಂಗಮ, ನಂಬಿಕೆ ಅಪನಂಬಿಕೆ, ಖರೆ ಸುಳ್ಳು. ಗ್ರಾಂಥಿಕ ರೂಪಗಳು ಕುಂತು ಕುಳಿತು, ಬಿಡದನ್ನ ಬಿಡದನ್ನು, ಆಮೇಲೆ ಆಮೇಲೆ, ಕೈಯಾಗ ಕೈಯಲ್ಲಿ, ಅನಸೈತಿ ಅನಿಸಿದೆ, ಹಾಂಗದ ಹಾಗೆ ಇದೆ, ಮನಿಗೆ ಮನೆಗೆ, ಹ್ಯಾಂಗ ಹೇಗೆ, ಬೆಳಕೋತ ಬೆಳೆಯುತ್ತ. ತತ್ಸಮ ತದ್ಭವ ಸಂಸ್ಕೃತ ಸಕ್ಕದ, ಕೀರ್ತಿ ಕೀರುತಿ, ಅಕ್ಷರ ಅಕ್ಕರ, ಯುದ್ಧ ಜುದ್ಧ, ರಾಜ ರಾಯ, ವರ್ಷ ವರುಸ, ಋಷಭ ಬಸವ. ಲಾಸ್ಟ್ ಸಮನಾರ್ಥಕ ಪದಗಳು ಧ್ವಜ ಬಾವುಟ, ದಿಗಂತ ಕ್ಷಿತಿಜ, ಭಾಸ್ಕರ ಸೂರ್ಯ.